ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ಅಥವಾ ವರ್ಗ ಆಧಾರಿತ ಭೇದ ಭಾವ ತಡೆಯಬೇಕು ಅಂತ ಹೇಳಿದ್ರೆ, ಇವಾಗ ಕೆಲವೊಂದು ಕಾಲೇಜಲ್ಲಿ ಅಥವಾ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಈ ಕಾಸ್ಟು, ಅವರು ಕೆಳವರ್ಗದವರು, ಇವ್ರು ಮೇಲ್ವರ್ಗದವರು, ನಾವು ಹಾಗೆ ನಾವು ಹೀಗೆ ಅಂತ ತುಂಬಾ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅವ್ರ ಜೊತೆ ಬಿಹೇವ್ ಮಾಡೋದು ಒಂದ್ ಸ್ವಲ್ಪ ಬೇಡದಾಗಿರುವಂತ ರೀತಿ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಿದ್ದಾರೆ, ಈ ಒಂದು ರೂಲ್ಸ್ ತರೋದ್ರಿಂದ ಎರಡೂ ಸಹ ಸಮಾನ, ಈಕ್ವಾಲಿಟಿ ಇಂಪಾರ್ಟೆಂಟ್. ಆಲ್ರೆಡಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನತೆ ಬೇಕು ಅಂತಾನೆ ಹೋರಾಡಿದ್ರು, ಅದಕ್ಕೋಸ್ಕರ ಎಷ್ಟೆಷ್ಟು ಆಕ್ಟ್ ಗಳನ್ನ ತಗೊಂಡ್ ಬಂದ್ರು. ಆದ್ರೂ ಸಹ ಅವ್ರು ತಂದಿರೋ ಆಕ್ಟ್ ಗಳನ್ನ ಜನರು ಕೆಲವೊಬ್ರು ಇನ್ನೂ ಪಾಲಿಸ್ತಾ ಇಲ್ಲ. ಸೊ ಅದನ್ನ ಇವಾಗ ಮತ್ತೆ ಜನರಿಗೆ ತಲುಪಿಸ್ಬೇಕು ಅನ್ನುವಂಥದ್ದು ಇದ್ರ ಉದ್ದೇಶ ಆಗಿತ್ತು. ಸೊ ಈಗಿನಿಂದ ಏನಾಗುತ್ತೆ, ಪ್ರತಿ ಕಾಲೇಜಿನಲ್ಲಿ ಒಂದು ಇಕ್ವಿಟಿ ಕಮಿಟಿ ಕಡ್ಡಾಯ ಆಗಿರತ್ತೆ. ಅದೇ ರೀತಿ ಒಂದು ಈಕ್ವಲ್ ಆಪರ್ಚುನಿಟಿ ಸೆಂಟರ್ ಕೂಡ ಸ್ಥಾಪಿಸ್ತಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಆಗಿದ್ರೆ, ಅಂದ್ರೆ ಅವರಿಗೆ ಯಾವ್ದಾದ್ರು ಜಾತಿ ಭೇದ ಭಾವ ಮಾಡ್ತಾ ಇದ್ರೆ, ಅವರನ್ನ ಎಲ್ಲರ ಜೊತೆ ಸಮಾನರನ್ನಾಗಿ ನೋಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ, ಅವ್ರ ಮೇಲೆ ಏನ್ ಮಾಡ್ಬೋದು, ಇವ್ರು ಕಂಪ್ಲೇಂಟ್ ಹಾಕ್ಬೋದು. ಪರ್ಸನ್ ವ್ಯವಸ್ಥೆ ಕೂಡ ಇರುತ್ತೆ. UGC ಹೇಳ್ತಾ ಇರೋದೇನಂದ್ರೆ, ಇದು ವಿದ್ಯಾರ್ಥಿಗಳ ಸೇಫ್ಟಿ ಮತ್ತು ಜಸ್ಟಿಸ್ ಆಗಿ, ಅವರಿಗೆ ಇದರಿಂದ ಏನಾಗತ್ತೆ, ಸೇಫ್ಟಿ ಸಿಗತ್ತೆ ಮತ್ತೆ ನ್ಯಾಯ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೆ ಇದರಿಂದ ಕೂಡ ಕಾಂಟ್ರವರ್ಸಿ ಆಗಿದೆ. ಸೊ ಇದರಿಂದ ಏನ್ ಕಾಂಟ್ರವರ್ಸಿ ಆಗಿದೆ ಅಂತ ಹೇಳಿದ್ರೆ, ಈ ರೂಲ್ಸ್ ನ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕೂಡ ಇದ್ರ ಮೇಲೆ ಏನ್ ಮಾಡಿದೆ, ಸ್ಟೇ ಕೂಡ ನೀಡಿದೆ ಅಂತ ವರದಿ ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ UGC ರೂಲ್ಸ್ ಎಜುಕೇಶನ್ ಸಿಸ್ಟಮ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ಕಮೆಂಟ್ ಮಾಡಿ. UGC ಆಕ್ಟ್ ನಿಮ್ ಪ್ರಕಾರ ಓಕೆನಾ, ಅಥವಾ ಇದರಿಂದ ಏನಾದ್ರೂ ಮಿಸ್ಯೂಸ್ ಆಗ್ಬೋದಾ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಎಲ್ರು ನಾವು ಸಮಾನರಾಗಿ ನೋಡ್ತೀವಿ ಅಂದಾಗ ಇದರಿಂದ ಯಾವುದೇ ಮಿಸ್ಯೂಸ್ ಆಗಲ್ಲ. ಯಾಕಂತ ಹೇಳಿದ್ರೆ, ನಾವು ಎಲ್ರೂ ಸಮಾನವಾಗಿ ನೋಡ್ತೀವಿ, ಎಲ್ರಿಗೂ ನಾವು ಒಂದು ಒಳ್ಳೆ ರೀತಿ ಮರ್ಯಾದೆ ಕೊಡ್ತೀವಿ ಅಂದಾಗ, ಸೊ ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ ಅಂದಾಗ ಯಾರಿಂದಲೂ ಸಹ ನಮಗ್ ತೊಂದರೆ ಆಗಲ್ಲ ಅಂತ ನಾನ್ ನಂಬಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಏನಾಗ್ತದೆ, ಪ್ಲಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.